ತಯಾರಿಲ್ಲ. ಅದಕ್ಕೆ ಉತ್ತರ ಜನ ಕೊಡ್ತಾರೆ. ಅವರು ವಿಷಯ ಕನ್ಯೆ ಅಂತಾರೋ ಇನ್ನೊಂದು ಕನ್ಯೆ ಅಂತಾರೋ, ಅವರು ಏನನ್ನೋದು ಇಡೀ ಕರ್ನಾಟಕ ರಾಜ್ಯದ ಜನ ನೋಡಿದೆ. ಅವರ ಸಂಸ್ಕೃತಿ ಎಂಥದ್ದು ಅನ್ನೋದನ್ನ ರಾಜ್ಯದ ಜನ ನೋಡಿದೆ. ಅವ್ರ ಬಗ್ಗೆ ನಾನು ಯಾಕೆ ಪಾಪ ಮಾತಾಡಲಿ? ಅವರೆಲ್ಲ ದೊಡ್ಡವರು, ಅವ್ರ ಬಗ್ಗೆ ಯಾಕೆ ಮಾತಾಡ್ಲಿ? ಪಾಪ ನಮ್ಮ ಹತ್ರ ಎಲ್ಲಿ ದುಡ್ಡಿದಿರಿ? ನೀವೇ ಎಲ್ಲ ಅವ್ರಿಗೆ ಸಾಹುಕಾರ ಅಂತೀರಾ. ನಮ್ಮ ಹತ್ರ ಎಲ್ಲಿ ದುಡ್ಡಿದೆ? ಹೆಸರಿಗಷ್ಟೇ ಲಕ್ಷ್ಮಿ, ನಾನು ಸಾಹುಕಾರಗಳು ಅವ್ರಲ್ವಾ? ಡಿಸಿಎಂ ಸ್ಥಾನದ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಮಹಿಳೆಯಲ್ಲಿ ಬಹಳ ಆಕ್ಟಿವ್ ಆಗಿ ಕೆಲಸ ಮಾಡೋರು, ಸೊ ಡಿಸಿಎಂ ಆಗಿ ಯಾಕೆ ನಿಮ್ಗೆ ಕೊಡಬಾರ್ದು ಅನ್ನುವಂತ ಚರ್ಚೆ. ಈಗ ನಾನು ಆಸೆ ಪಟ್ರೆ ಡಿಸಿಎಂ ಮಾಡ್ಬಿಡ್ತಾರ? ಹೈಕಮಾಂಡ್ ಅಂತ ಹೇಳ್ತಾ ಇದ್ದೀನಿ. ಏನೇ ಸ್ಥಾನಮಾನ, ಇವತ್ತು ನಾನು ಮಂತ್ರಿ ಆಗಿದ್ದೀನಿ, ಒಬ್ಬ ಸಾಮಾನ್ಯ ಕಾರ್ಯಕರ್ತೆ ಈ ರಾಜ್ಯದಲ್ಲಿ ಒಂದು ಇತಿಹಾಸ ನಿರ್ಮಾಣ ಆಗಿದೆ. ಇಂಥ ಒಂದು ದೊಡ್ಡ ಇಲಾಖೆಯಲ್ಲಿ ಕೆಲಸ ಮಾಡುವಂಥ ಅವಕಾಶವನ್ನು ಕೊಟ್ಟಿದ್ದೆ ಕಾಂಗ್ರೆಸ್ ಪಕ್ಷ ಮುಖಂಡರು. ಇದನ್ನು ನಿಭಾಯಿಸ್ತೀನಿ. ನಾನು ಮುಗುಲಿಗೆ ಏನೇ ಹಾಕುವಂಥವಳಲ್ಲ. ಕೆಪಾಸಿಟಿ ಐತೆ ಅನ್ನುವಂಥದ್ದು ಕೂಡ ಹೈಕಮಾಂಡ್ ತೀರ್ಮಾನ ತಗೊಳ್ಳಿ. ಸತೀಶ್ ಜಾರಕಿಹೊಳಿ ಅವರಿಗೆ ಡಿಸಿಎಂ ಕೊಡ್ಬೇಕಂತೇಳಿ ಬೆಳಗಾವಿ ಜಿಲ್ಲಾ ಆಸಿಫ್ ಸೇಠ್ ಅವರು ಸೇರಿದಂತೆ ಸಾಕಷ್ಟು ಜನ ಶಾಸಕರು ಒತ್ತಾಯ ಮಾಡ್ತಾ ಇದ್ದಾರೆ. ನಿಮ್ಮ ಹೈಕಮಾಂಡ್ ನಿರ್ಧಾರ. ಇನ್ನೊಂದು ಮೇಡಮ್, ಈಗ ನೀವು ಚುನಾವಣೆ ಪೂರ್ವ ಮಂತ್ರಿ ಆದ ನಂತರ ಅಂಗನವಾಡಿ ಕಾರ್ಯಕರ್ತರಿಂದ 1 ಲಕ್ಷ ರೂಪಾಯಿ ತಗೊಂಡ್ರಂತೆ, ಅದರ ಪಾಪದಿಂದ ಸೋತರು ಅಂತ ರಮೇಶ್ ಜಾರಕಿಹೊಳಿ ಆರೋಪ ಮಾಡಿದ್ದಾರೆ.